श्रीराम राम रामेति रामे रामे मनोरमे सहस्रनाम तत्तुल्यं रामनामवरानने रामनामवरानने मनोजवं मारुततुल्यवेगं जितेन्द्रियं बुद्धिमतां वरिष्ठम् वातात्मजं वानरयूथमुख्यं श्रीरामदूतं शिरसा नमामि वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं गुरुर्ब्रह्मा गुरुर्विष्णु गुरुदेवो महेश्वरः गुरुदैव साक्षात् परब्रह्म तस्मै श्री गुरुवे नमः सर्वमंगलमांगल्ये शिवे सर्वार्थ साधिके शरण्ये त्र्यंबके देवी नारायणी नमस्तुते कीर्तन ಈಗ ಚಾಲು ಆಗಿದೆ ಯಾಕಂದ್ರೆ ಬರೀ ಬರೀ ಕೀರ್ತನ ಆರಂಭ ಕಾಲದಲ್ಲಿ ಸೇವೆಗಾಗಿ ಆಯ್ದುಕೊಂಡಿರುವಂತಹ ಅಭಂಗ ನಿಮಗೂ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ. ಇವತ್ತಿನ ಅಭಂಗ ನಾವು ತೆಗೆದುಕೊಂಡಿರುವಂತಹ ರೀತಿ ವಿಚಾರ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ. ಇವತ್ತು ಪ್ರಾರಂಭದ ದಿವಸ ಸೇವಾ ಎಷ್ಟು ವರ್ಷ ಆಯ್ತು ನನಗೂ ಸರಿಯಾಗಿ ಗೊತ್ತಿಲ್ಲ. ಎಷ್ಟು ವರ್ಷ ಆತ್ರಿ ಇಲ್ಲಿ ಸೇವಾ ಪ್ರಾರಂಭ ಆಗಿ? ಈ ಕೃಷ್ಣ ಮಹಾರಾಜರು ಮತ್ತು ಈ ಪಾಂಡುರಂಗ ಕಮಿಟಿ ಹಿರಿಯರಿಗೆಲ್ಲ ಗೊತ್ತಿರ್ತದ ಸೇವಾ ಎಷ್ಟು ವರ್ಷದ್ದು? 29 ವರ್ಷ. 29 ವರ್ಷಗಳು. ಇವತ್ತು 29ನೇ ವರ್ಷದ ಮೊದಲನೇ ದಿವಸದ ಸೇವೆ. ಹೌದಲ್ರಿ? ಇದಕ್ಕೆ ನಾಂದಿ ಅಂತ ಹೇಳ್ತಾರೆ ಅಥವಾ ಪ್ರಾರಂಭ ಅಂತ ಹೇಳ್ತಾರೆ ಗ್ರಾಮೀಣ ಭಾಷೆಗಳೊಳಗ. ಇವತ್ತು ಪ್ರಾರಂಭ ಆತು ಸೇವಾ ಅನ್ನುವಂತಹ ಭಾವ ಅಂತಾರಂದ್ರೆ ಇದಕ್ಕೆ ಆಧ್ಯಾತ್ಮಿಕ ಭಾಷೆದೊಳಗ ನಾಂದಿ ಅಂತ ಹೇಳ್ತಾರೆ. ಈ 29 ವರ್ಷದೊಳಗ ಇಂತಹ 3 ದಿವಸದ ಕಾರ್ಯಕ್ರಮ ಬಹಳಷ್ಟು ಆಗಬಾರದು. ಈ ಬಹಳಷ್ಟು ಆದ ಕಾರ್ಯಕ್ರಮದೊಳಗ ನಾವು ಹೆಂಗಿದ್ವಿ, ಏನಾಗಿದ್ವಿ, ಏನು ಎಂತ ಅದನ್ನೆಲ್ಲ ಮೆಲಕ್ ಹಾಕೋದಕ್ಕಿಂತ ಅದು ಹೆಂಗಿರ್ಬೇಕು ಅಂದ್ರೆ ಮನುಷ್ಯನ ಜೀವನ ಹಿಂದಾಗಿರುವಂತಹ ವಿಷಯಗಳ ಬಗ್ಗೆ ಚಿಂತೆ ಮಾಡಿ ವ್ಯರ್ಥವಾಗಿ ಕಾಲ ಹರಣ ಮಾಡೋದಕ್ಕಿಂತ ಆಗಿರುವಂತಹ ತಪ್ಪು ಒಪ್ಪುಗಳನ್ನ ವರ್ತಮಾನ ಕಾಲದೊಳಗೆ ನಾವು ಸರಿಪಡಿಸ್ಕೊಂಡು ಮುಂದೆ ಭವಿಷ್ಯತ್ ಕಾಲದೊಳಗ ಉತ್ತಮ ದರ್ಜೆಯ ಜ್ಞಾನ, ಉತ್ತಮ ದರ್ಜೆಯ ಭಕ್ತಿ, ಉತ್ತಮ ದರ್ಜೆಯ ವಿಚಾರಧಾರೆಯನ್ನ ಅಳವಡಿಸ್ಕೊಳ್ಳುವಂತಹ ಕೆಲಸ ನಾವು ನೀವು ಎಲ್ಲಿ ಮಾಡ್ಬೇಕಾಗಿದೆ ಅಂತ ಹೇಳಿದ್ರೆ ಇದು ಕುರುವಿನ ಕೊಪ್ಪ, ಕುರು ಗೋವಿನ ಕೊಪ್ಪನು ಅಥವಾ ಕುರುವಿನ ಕೊಪ್ಪ? ಕುರು ಗೋವಿನ ಕೊಪ್ಪ ಅಂದ್ರೆ ಬಹಳ ಚಂದದ ಹೆಸರು. ಇವತ್ತು ನಾಂದಿ ದಿವಸ ನಾವೇನ್ ಮಾಡ್ಕೋಬೇಕಾಗ್ಯದ ಅಂತ ಹೇಳಿದ್ರೆ ಈ ವರ್ತಮಾನ ಸ್ಥಿತಿ ಒಳಗ ಇಂಥ ಭಾವವನ್ನ ಪರಿಪಕ್ವ ಮಾಡಿಕೊಂಡು ಸೇವಾ ನಾವು ಪ್ರಾರಂಭ ಮಾಡ್ಬೇಕಾಗ್ಯದ. ಆ ಪ್ರಾರಂಭ ಮಾಡಿದ್ರೊಳಗ ಒಂದು ಶಬ್ದದ ನಾಂದಿ ಅನ್ನುವಂಥ ಶಬ್ದದ ನಾವು